ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಇಂದು 45ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗದಗ್ ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಧೋನಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಮಾಡಲಾಗಿದೆ. ಕೇಕ್ ಕಟ್ ಮಾಡುವ ಮೂಲಕ ದೇವರು ಅವರಿಗೆ ಇನ್ನೂ ಹೆಚ್ಚು ಆಯುಷ್ಯ ಆರೋಗ್ಯ ನೀಡಲಿ ಎಂದು ಅಭಿಮಾನಿಗಳು ಹಾರೈಸಿದ್ರು. ಧೋನಿ ಭಾರತ ತಂಡಕ್ಕೆ ಮೆಂಟರ್ ಆಗಿ ಬರಲಿ ಅಂತ ವಿನಾಯಕ ಪರಾಪುರ್ ಆಶಿಸಿದ್ರು. ನಮ್ಮ MS ಧೋನಿ ಅವರ ಬರ್ತ್ಡೇ ಅನ್ನು ನಾವು ಇಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಆಚರಿಸ್ತಾ ಇದ್ದು, ಆ ಒಂದು ಆಚರಣೆಗೆ ಎಲ್ಲ ಕ್ರೀಡಾಭಿಮಾನಿಗಳಿಗೆ ನಾವು ಹೋಗೊಟ್ಟು ಕರೆದಿದ್ದೇವೆ. ಆ ಒಂದು ಹೋಗೊಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ಇವತ್ತು ನಮ್ಮ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದು ನಮಗೆ ಭಾಳ ಸಂತೋಷ ತಂದ ವಿಷಯ. ಯಾಕೆಂದರೆ MS ಧೋನಿ ಅವರು ಅಭೂತಪೂರ್ವವಾದಂಥ ಒಂದು ನಮಗೆ ಕೊಡುಗೆ ನೀಡಿದ್ದಾರೆ ಭಾರತಕ್ಕೆ. ನಿಮಗೆಲ್ಲ ಗೊತ್ತೇ ಇರ್ಬೋದು, 1983 ಕಪಿಲ್ ದೇವ್ ಅವರ ಕ್ಯಾಪ್ಟನ್ಶಿಪ್ನಲ್ಲಿ ಬಂದಂಥ ವರ್ಲ್ಡ್ ಕಪ್ ಒಳ್ಳೆ 2011 ಮಟ್ಟ ಅದು ಮರೀಚಿಕೆಯಾಗಿತ್ತು. ಅದನ್ನು ವರ್ಲ್ಡ್ ಕಪ್ ನಮ್ಮ ಈ MS ಧೋನಿ ಅವರು ನಮ್ಮ ಭಾರತ ಮಾತೆಗೆ ಕಿರೀಟವಾಗಿ ನೀಡಿದರು. ಇದು ನಮಗೆ ಭಾಳ ಸಂತಸ ತಂದಂಥ ವಿಷಯ. ನಮ್ಮ ಎಲ್ಲ ಧೋನಿ ಅಭಿಮಾನಿಗಳ ಬಳಗದ ವತಿಯಿಂದ ಅವರಿಗೆ ಭಾಳ ಶುಭಾಶಯಗಳು ಈ ಮುಖಾಂತರ ನಾವು ಹೇಳಕ್ಕೆ ಬಯಸ್ತೀವಿ. ಅವರಿಗೆ ದೇವರು ಆಯುರ ಆರೋಗ್ಯ ನೀಡಿ ಮುಂದೆ ಅವರು ನಮ್ಮ ಭಾರತ ತಂಡಕ್ಕೆ ಮೆಂಟರ್ ಆಗಿ ಬರ್ಬೇಕಂತಂದು ನಮ್ಮ ಆಶೆ ಇದೆ. ಅವರು ಮೆಂಟರ್ ಆಗಿ ಬಂದು ಇನ್ನೂ ಅತಿ ಹೆಚ್ಚು ಕಪ್ಪು ನಮ್ಮ ಭಾರತ ಮಾತಿಗೆ ಅವರು ತಂದು ಕೊಡ್ಬೇಕಂತ ಕೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. MS ಧೋನಿ ಅವರಿಗೆ, MS ಧೋನಿ ಅವರಿಗೆ. ಆನಂದ್ ಮಡಿವಾಳರ್ ತಮಿಳು భాషೆಯಲ್ಲಿ ಧೋನಿ ಡೈಲಾಗ್ ಹೇಳುವ ಮೂಲಕ ಆಗಮನ ಸೆಳೆದ್ರು. ದುನಿಯಾలో 7 రివర్స్ ఉంటాయి, వీక్లీ 7 డేస్ ఉంటాయి, ಎವ್ರಿವೇರ್ ಎನಿವೇರ್ ತಲಾ ಫಾರ್ ಅ ರೀಸನ್. ಈ ವೇಳೆ ರಾಘವೇಂದ್ರ ಮುಟ್ಟಗಾರ್, ಹರೀಶ್ ಬಾದಾಮಿ, ಮಂಜುನಾಥ್ ಕೊರವರ್, ಪ್ರಕಾಶ್, ಸಿದ್ದು, ಪ್ರವೀಣ್ ಸೇರಿದಂತೆ ಅಭಿಮಾನಿಗಳು ಉಪಸ್ಥಿತರಿದ್ದರು. ರೈಸ್ ಆಫ್ ನ್ಯೂಸ್ ಗದಗ್.